ದೇಶದಲ್ಲಿ ಮಹಾಮಾರಿ ಕೊರೋನಾ ಕಾಟ ಮತ್ತೆ ಶುರುವಾಗಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ 115ಕ್ಕೆ ತಲುಪಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಅಗತ್ಯ ಸಿದ್ಧತೆ ಕೈಗೊಂಡಿದೆ. ಈ ಸುದ್ದಿಗಳನ್ನು ನೋಡೋಣ. ಕೊರೋನಾ ಕಟ್ಟೆಚ್ಚರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇವನಹಳ್ಳಿ ತಾಲೂಕಿನ ನಲ್ಲೂರು ಬಳಿ ಸ್ಪರ್ಶ ಮಕ್ಕಳ ಧಾಮದಲ್ಲಿ ಕೋವಿಡ್ ತಪಾಸಣೆ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಮಕ್ಕಳಿಗೆ ಕೋವಿಡ್ ಟೆಸ್ಟ್ ಮಾಡಿದ್ದಾರೆ. 99 ಮಕ್ಕಳ ಗಂಟಲು ದ್ರವ ಸಂಗ್ರಹಿಸಿದ್ದಾರೆ. ಗಂಟಲು ದ್ರವ ಸ್ಯಾಂಪಲ್ ಪಡೆದು ಟೆಸ್ಟಿಂಗ್ಗೆ ಕಳಿಸಿದ್ದಾರೆ. ಮಕ್ಕಳ ಧಾಮ ಹಾಗೂ ಶಾಲೆಯಲ್ಲಿ ಇಂದು ಸ್ಯಾನಿಟೈಸ್ ಮಾಡಲಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. 2 ಪುರುಷರು, ಮಹಿಳೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಮತ್ತಿಬ್ಬರು ಕೊರೋನಾ ಸೋಂಕಿತರಿಗೆ ಹೋಮ್ ಐಸೋಲೇಷನ್ನಲ್ಲಿ ಇರಿಸಲಾಗಿದೆ. ಸೋಂಕಿತರ ಸಂಪರ್ಕದಲ್ಲಿರುವವರಿಗೆ ಕೊರೋನಾ ಟೆಸ್ಟ್ ಮಾಡಲು ಸಿದ್ಧತೆ ನಡೆದಿದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ವಿರುದ್ಧ ಹೋರಾಡಲು ಸಿದ್ಧತೆ ನಡೆದಿದೆ. ಜಿಲ್ಲಾಸ್ಪತ್ರೆಯಲ್ಲಿ 40 ಆಕ್ಸಿಜನ್ ಬೆಡ್, 10 ಐಸಿಯು ಬೆಡ್ ಸಿದ್ಧತೆ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಆರಂಭಿಸಲಾಗಿದ್ದು, ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಪ್ರತಿದಿನಕ್ಕೆ 120 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಬೇಕಂತ ಟೆಸ್ಟ್ ಮಾಡಬೇಕಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಸೊ ಅದೇ ರೀತಿಯಾಗಿ ನಾವು ಅದರಲ್ಲಿ 84 RT-PCR ಹಾಗೂ 36 ರ್ಯಾಟ್ ಕಿಟ್ಗಳನ್ನು ಮಾಡಬೇಕಂತ ಆದೇಶ ಇದೆ. ಹೊಸ ವರ್ಷಾಚರಣೆಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲು ವಿಧಾನಸೌಧದಲ್ಲಿ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. ಆರೋಗ್ಯ ಇಲಾಖೆ ಸೂಚನೆಯಂತೆ ಏನೆಲ್ಲ ಕೋವಿಡ್ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ಬಗ್ಗೆಯೂ ಚರ್ಚೆ ಮಾಡಲಾಯಿತು. ಯಾರೂ ಸಹ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಸಿಎಂ ಹೇಳಿದ್ರು. ಈಗ ಯಾರು ಕೂಡ ಭಯ ಪಡಬೇಕಾದಂಥ, ಆತಂಕ ಪಡಬೇಕಾದಂಥ ಪರಿಸ್ಥಿತಿ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ದೇವರನಾಡು ಕೇರಳದಲ್ಲಿ ಕೋವಿಡ್ ಸಂಖ್ಯೆ ನಿರಂತರವಾಗಿ ಹೆಚ್ಚಳವಾಗುತ್ತಿದೆ. ಕೇರಳದಲ್ಲಿ ಹೊಸದಾಗಿ 265 ಮಂದಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಪ್ರಕಾರ ಕೇರಳದಲ್ಲಿ ಈವರೆಗೆ 2606 ಕೇಸುಗಳು ಪತ್ತೆಯಾಗಿವೆ. ಮಹಾಮಾರಿ ಕೊರೋನಾಗೆ ಕೇರಳದಲ್ಲಿ 4 ಮೃತಪಟ್ಟಿದ್ದಾರೆ. ದೇಶದಲ್ಲಿ ಸಕ್ರಿಯ ಕೋವಿಡ್ ಪ್ರಕರಣಗಳ ಸಂಖ್ಯೆ 3007ಕ್ಕೆ ಏರಿಕೆಯಾಗಿದೆ. ಈ ಪೈಕಿ ತಮಿಳುನಾಡಲ್ಲಿ 104, ಮಹಾರಾಷ್ಟ್ರದಲ್ಲಿ 53, ಗುಜರಾತ್ನಲ್ಲಿ 32 ಹಾಗೂ ತೆಲಂಗಾಣದಲ್ಲಿ 19 ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. 28ಕ್ಕೆ ಏರಿಕೆ ಕಂಡಿದೆ. ಪ್ರಧಾನಿ ಭೇಟಿಗೆ ದೆಹಲಿಗೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯ ವಿಶೇಷ ಜೆಟ್ನಲ್ಲಿ ಪ್ರಯಾಣಿಸಿದ್ರು. ಸಚಿವ ಜಮೀರ್ ಆ ವಿಡಿಯೋ ಹಂಚಿಕೊಂಡಿದ್ದು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಸುದ್ದಿಗಳನ್ನು ನೋಡೋಣ. ಜೆಟ್ ಜಟಾಪಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 3 ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ. ಆದರೆ ಸಿಎಂ ವಾಪಸ್ ಬಂದಿದ್ದ ವಿಚಾರವೇ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ವಿಶೇಷ ಜೆಟ್ನಲ್ಲಿ ಬಂದಿರುವ ವಿಡಿಯೋವನ್ನ ಸಚಿವ ಜಮೀರ್ ಅಹಮದ್ ಖಾನ್ ಹಂಚಿಕೊಂಡಿದ್ದಾರೆ. ಟ್ವಿಟರ್ನಲ್ಲಿನ ಈ ವಿಡಿಯೋ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಜೆಟ್ ಪ್ರಯಾಣದ ವಿರುದ್ಧ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ. ರಾಜ್ಯದಲ್ಲಿ ತೀವ್ರ ಬರದಿಂದ ಜನತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನರಳುತ್ತಿದ್ದಾರೆ. ಆದರೆ ಮಜವಾದಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಜಮೀರ್ ಆಡಂಬರಕ್ಕೇನು ಕಡಿಮೆಗಿಲ್ಲ. ಜನರ ತೆರಿಗೆ ದುಡ್ಡಿನಲ್ಲಿ ಪ್ರೈವೇಟ್ ಜೆಟ್ ಒಳಗೆ ಮೋಜು ಮಸ್ತಿ ಮಾಡುತ್ತಾ ಮಜವಾದಿ ಮುಖ್ಯಮಂತ್ರಿ ಬಡವರನ್ನ ಅಣುಕಿಸುತ್ತಿರುವುದಕ್ಕೆ ಈ ಅವತಾರವೇ ಸಾಕ್ಷಿ ಎಂದು ಟ್ವೀಟ್ ಮಾಡಿದೆ. ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಜನರ ದುಡ್ಡು ಆಕಾಶದಲ್ಲಿ ಜಾತ್ರೆಗೆಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯ ಬರಗಾಲದಿಂದ ಬೇಯುತ್ತಿದೆ. ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಇಂಥ ಗಂಭೀರ ಪರಿಸ್ಥಿತಿಗಳು ಶ್ರೀಮಂತಿಕೆ ದರ್ಪ ತೋರುವ ಮೋಜು ಮಸ್ತಿಗೆ ತನ್ನ ಜೀವನ ಶೈಲಿಗೆಂದು ಪ್ರದರ್ಶಿಸಿಕೊಳ್ತಿರುವುದು ದೌರ್ಭಾಗ್ಯವಲ್ಲದೆ ಮತ್ತಿನ್ನೇನೂ ಅಲ್ಲ ಅಂತ ಬರೆದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಐಷಾರಾಮಿ ವಿಮಾನ ಬಳಸಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಬಡವರಿಗೆ, ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಈ ನಡುವೆ ಐಷಾರಾಮಿ ವಿಮಾನ ಬಳಸುವುದು ಜನರಿಗೆ ಮಾಡುವ ಅಪಮಾನ ಅಂತ ಕಿಡಿಕಾರಿದ್ರು. ಈ ದೊಡ್ಡ ಪ್ರಮಾಣದಲ್ಲಿ ವಿಮಾನ ಇದ್ದಾಗ ಈ ಬರದ ಸಂದರ್ಭದಲ್ಲಿ ಈ ರೀತಿ ಲಕ್ಸರಿ ಪ್ರೈವೇಟ್ ಜೆಟ್ ಉಪಯೋಗ ಮಾಡೋದು ಇದು ಸರಿಯಲ್ಲ. ಇದು ಬಡವರಿಗೆ, ನೀವು ಇನ್ನೂವರೆಗೆ ಬಡ ರೈತರಿಗೆ ಇನ್ನೂ ಏನೂ ಕೊಟ್ಟಿಲ್ಲ.
ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. 2 ಫೋಟೋಗಳನ್ನ ಪ್ರದರ್ಶಿಸಿ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇವರು ಜೆಟ್ನಲ್ಲಿ ಹೋದ್ರೆ ಶಾಲಾ ಮಕ್ಕಳು ಜೆಸಿಬಿಯಲ್ಲಿ ಹೋಗ್ತಿದ್ದಾರೆ, ಸರ್ಕಾರ ಮಕ್ಕಳನ್ನ ಜೆಸಿಬಿಯಲ್ಲಿ ಕಳಿಸ್ತಿದೀಗಂತ ಹರಿಹಾಯ್ದ್ರು. ಟ್ರಾವೆಲಿಂಗ್ ಇನ್ ಜೆಸಿಬಿ ಒಂದ್ ಕಡೆ ಮಕ್ಕಳು, ಇನ್ನೊಂದು ಕಡೆ ಜೆಟ್ಟಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ವಿಧಾನಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ. 2 ಬರದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಇದು ಬೇಕಿತ್ತಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ರು. ಬರದ ಸಂದರ್ಭದಲ್ಲಿ ಈ ದೌಲತ್ತು ಸಿಎಂ ಸಿದ್ದರಾಮಯ್ಯಗೆ ಬೇಕಿತ್ತಾ, ಇದೇನ ಸಿದ್ದರಾಮಯ್ಯನವರ ಸಮಾಜವಾದ ಅಂತ ವ್ಯಂಗ್ಯವಾಡಿದ್ರು. ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಅಂತ ಹೇಳ್ತಾರೆ. ಇದನ್ನ ಸಮಾಜವಾದಿ ರಾಜ್ಯದಲ್ಲಿ ಬರ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತಾ? ಪ್ರಧಾನಿ ನರೇಂದ್ರ ಮೋದಿ ಯಾವ ಫ್ಲೈಟ್ ನಲ್ಲಿ ಓಡಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರದ್ದು ಐಷಾರಾಮಿ ಫ್ಲೈಟ್ ಅಲ್ವಾ? ಯಾವುದೇ ಸ್ಥಿತಿಗಿದ್ರೂ ಮೋದಿ ಓಡಾಡುವ ಫ್ಲೈಟ್ ಎಂಥದ್ದು? ಮೊದಲು ಅದನ್ನ ಬಿಜೆಪಿ ಅವರಿಗೆ ಕೇಳಿಗಂತ ವಾಗ್ದಾಳಿ ನಡೆಸಿದ್ರು. ಯಾತ್ರೆಯಲ್ಲಿ ತಿರುಗಾಡ್ತಾರಪ್ಪ, ಹೇಳಯ್ಯ ನೀನು. ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ ಹೇಳ್ರಿ. ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ. ಮಜವಾದಿಗಿಂದ ಬಿಜೆಪಿಗೆ ಸಚಿವ ಶಿವರಾಜ್ ತಂಗಡಗಿ ತಿರುಗೇಟು ಕೊಟ್ರು. ಪ್ರಧಾನಿ ಮಂತ್ರಿ ಹೋಗೋ ವಿಮಾನ ಹೇಗಿದೆ? ಅವರೇನು ಡಕೋಟಾ ಎಕ್ಸ್ಪ್ರೆಸ್ ನಲ್ಲಿ ಹೋಗ್ತಾರಾ? ಫಕೀರ್ ಅಂತ ಹೇಳೋ ಪ್ರಧಾನಿ ಐಷಾರಾಮಿ ಜೀವನ ನಡೆಸೋದು ಕಣ್ಣಿಗೆ ಕಾಣಲ್ವಾ ಅಂತ ಕಿಡಿಕಾರಿದ್ರು. ಪ್ರಧಾನಮಂತ್ರಿಗಳು ಹೋಗಂತ ಫ್ಲೈಟ್ ಹೆಂಗಿದೆ? ಏನು ಡಕೋಟಾ ಎಕ್ಸ್ಪ್ರೆಸ್ ಐತೆ? ಸಾಕಷ್ಟು ಫಕೀರ ಅನ್ನೋನು ಈ ದೇಶದ ನಾನು ಫಕೀರ ಅಂತಂತ ಹೇಳಿಕೆ ಕೊಡೋಂಥ ಪ್ರಧಾನಮಂತ್ರಿ ಐಷಾರಾಮಿ ಜೀವನವನ್ನು ಮಾಡೋದು, 1000 ಕೋಟಿ ಲಕ್ಷಗಟ್ಟಲೆ ಕೋಟಿಗಳ ಬೆಲೆ ಬಾಳುವಂಥ ಬಟ್ಟೆಯನ್ನು ಹಾಕೋದ್ರ ಬಗ್ಗೆ ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಬಿಜೆಪಿಯವರು ಜೆಟ್ನಲ್ಲಿ ಹಾರಾಟ ಮಾಡಿಲ್ವಾ? ಹಿಂದಿನ ಸಿಎಂ ಬಳಸಿಲ್ವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು. ಐಷಾರಾಮಿ ಫ್ಲೈಟ್ನಲ್ಲಿ ಶಾಸಕರನ್ನ ಕರೆದುಕೊಂಡು ಹೋಗಿಲ್ವಾ? ಟೈಮ್ ಕಾರಣಕ್ಕಾಗಿ ವಿಮಾನ ಬಳಸಿರಬಹುದು. ನಾವು ಬೆಳಗಾವಿಗಿಂದ ಟಿಕೆಟ್ ಸಿಗ್ಲಿಲ್ಲ ಅಂತ ಬೇರೆ ವಿಮಾನದಲ್ಲಿ ಬಂದಿದ್ದೇವೆ ಅಂತಂದ್ರು. MLAಗಳನ್ನ ಹೊತ್ಕೊಂಡೋಗಿ ಐಷಾರಾಮಿ ಪ್ಲೇನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ಲಿಲ್ವಲ್ಲ. ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವುದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ. ನಾವು ಬೆಳಗಾವಿಯಿಂದ ಬಂದಪ್ಪ, ಎಲ್ಲ MLAಗಳು ಟಿಕೆಟ್ ಇಲ್ಲ ಅಂತ ಅಂದ್ಬಿಟ್ಟು ನಾವೊಂದು 17-18 ಜನ ಯಾವುದೋ ಒಂದು ಫ್ಲೈಟಲ್ಲಿ ಬಂದು ನಾವು. ಪಕ್ಷಗಳ 146 ಸಂಸದರ ಅಮಾನತು ಖಂಡಿಸಿ ಇಂಡಿಯಾ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಇತ್ತ ಕುಸ್ತಿಪಟು ಭಜರಂಗ ಪೂನಿಯಾ ಪದ್ಮಶ್ರೀ ಹಿಂದಿರುಗಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂಸತ್ತಿನ ಚಳಿಗಾಲದ ಅಧಿವೇಶನದ ವೇಳೆ ವಿಪಕ್ಷಗಳ 146 ಸಂಸದರನ್ನ ಅಮಾನತು ಮಾಡಿದ್ದನ್ನ ಖಂಡಿಸಿ ವಿಪಕ್ಷಗಳ ಒಕ್ಕೂಟ ಇಂಡಿಯಾ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ವು. ಇಂದು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಪ್ರಜಾಪ್ರಭುತ್ವ ಉಳಿಸಿಗೆನ್ನುವ ಬ್ಯಾನರ್ ನಡಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಆಕ್ರೋಶ ಹೊರಹಾಕಿದ್ರು. ಸಂವಿಧಾನದತ್ತ ಬಂದ ಉನ್ನತ ಸ್ಥಾನದಲ್ಲಿ ಕೂತವರು ನಾನು ಕೀಳು ಜಾತಿಯ ವ್ಯಕ್ತಿಯವನೆಂದು ಹೇಳ್ತಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ನೀವೇ ಜಾತಿ ಬಗ್ಗೆ ಸದನದ ಒಳಗೆ ಮಾತಾಡ್ತೀರಿ, ನಿಮ್ಮ ಪರಿಸ್ಥಿತಿ ಹೀಗಿದೆ ಅಂದ್ರೆ ನನ್ನಂಥ ದಲಿತರ ಪರಿಸ್ಥಿತಿ ಏನಾಗಬೇಡ ಯೋಚಿಸಿ ಅಂತ ವಾಗ್ದಾಳಿ ನಡೆಸಿದ್ರು. जात पात की बात अंदर करते हो और जात पात पे चलने की बात करते हो. अगर आपकी हालत यही है तो मेरे जैसे दलित की हालत क्या होगी? ವಿಪಕ್ಷಗಳ ನಾಯಕರು ವಿಪಕ್ಷಗಳ ಕಾರ್ಯಕರ್ತರು ನಾವೆಲ್ಲ ಒಂದಾಗಿ ಹೋರಾಡ್ತಿದ್ದೇವೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು. ಇಂದು ದ್ವೇಷ ಮತ್ತು ಪ್ರೀತಿಯ ನಡುವಿನ ಹೋರಾಟವಾಗಿದೆ. ನಾನು ಈ ಹಿಂದೆ ಹೇಳಿದಂತೆ ದ್ವೇಷದ ಮಾರ್ಕೆಟ್ನಲ್ಲಿ ಪ್ರೀತಿಯ ಅಂಗಡಿ ತೆರೆಯುತ್ತಿದ್ದೇವೆ ಅಂದ್ರು. अपोजिशन के कार्यकर्ता एक साथ खड़े हैं. जैसे मैंने कहा, नफरत के बाजार में हम मोहब्बत की दुकान खोल रहे हैं. ಇನ್ನು ರಾಜ್ಯದ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಸಂಸದರ ಅಮಾನತು ಖಂಡಿಸಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಡಿಸಿಎಂ ಡಿಕೆಶಿ ಭಾಗವಹಿಸಿದ್ರು. ಕೇಂದ್ರ ಸರ್ಕಾರದ ಸಂವಿಧಾನದ ನೀತಿ ವಿರುದ್ಧವಾದಂತಹ ನೀತಿಯನ್ನ
ನಾವು ಇಲ್ಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಸಂಸತ್ ಮೇಲಿನ ದಾಳಿ ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತ್ ಜಾನಾ ಪೊಲೀಸ್ ಕಸ್ಟಡಿ ಅವಧಿ ವಿಸ್ತರಿಸಲಾಗಿದೆ. ದೆಹಲಿ ನ್ಯಾಯಾಲಯವು ಜನವರಿ 5ರವರೆಗೆ ಕಸ್ಟಡಿಯ ಅವಧಿ ವಿಸ್ತರಿಸಿದೆ. ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಲಲಿತ್ ಮೇಲೆ ಕೇಸ್ ದಾಖಲಿಸಲಾಗಿದೆ. ಈ ಕಾಯ್ದೆ ಆರೋಪಿಗಿನ್ನ 30 ದಿನಗಳ ಕಾಲ ಕಸ್ಟಡಿಗೆ ನೀಡಲು ಅವಕಾಶ ಕಲ್ಪಿಸಿಕೊಡುತ್ತದೆ. ಕುಸ್ತಿಪಟು ಬಜರಂಗ್ ಪೂನಿಯಾ ತಮ್ಮ ಪದ್ಮಶ್ರೀ ಪ್ರಶಸ್ತಿ ಪ್ರಧಾನಿಗೆ ಹಿಂತಿರುಗಿಸುವುದಾಗಿ ಘೋಷಿಸಿದ್ದಾರೆ. ಲೈಂಗಿಕ ಕಿರುಕುಳ ಹೊತ್ತಿರುವ ಬ್ರಿಜ್ ಭೂಷಣ್ ಕುಸ್ತಿ ಫೆಡರೇಷನ್ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆಲುವು ಸಾಧಿಸಿದ್ದಾರೆ. ಈ ಮಾನಸಿಕ ಒತ್ತಡದಲ್ಲಿ ಒಲಿಂಪಿಕ್ ಪದಕ ಗೆದ್ದ ಏಕೈಕ ಮಹಿಳಾ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಕುಸ್ತಿಗಿಂದ ನಿವೃತ್ತರಾದ್ರು. ನನಗೆ ನೀಡಿದ ಪ್ರಶಸ್ತಿಗಳು ನನ್ನನ್ನು ಅಣಕಿಸುತ್ತಿವೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರು ನಡು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ. ತೆಲಂಗಾಣದ ಪೆನುಗಂಚಿಪ್ರೋಲು ಮುಂಡ್ಲಪಾಡು ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಧಗಧಗಿಸಿದೆ. ಕಾರಿನಲ್ಲಿದ್ದ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ನಂದಿಗ್ರಾಮ ಡಿಎಸ್ಪಿ ಜನಾರ್ದನ್ ನಾಯ್ಡು ಭೇಟಿ ನೀಡಿದ್ರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಗೆ 5 ಭಾರತೀಯ ಯೋಧರು ಮೃತಪಟ್ಟಿದ್ರು. ಇದೀಗ ಭಾರತೀಯ ಸೇನೆ ಉಗ್ರರಿಗಾಗಿ ಶೋಧ ನಡೆಸುತ್ತಿದೆ. ಜಮ್ಮು ಕಾಶ್ಮೀರದ ರಾಜೌರಿಯಲ್ಲಿ ಸೇನಾಪಡೆ ಬೀಡು ಬಿಟ್ಟಿದೆ. ರಾಜೌರಿ ಸೆಕ್ಟರ್ನ ಡೇರಾ ಕಿ ಗಲಿ ಅರಣ್ಯ ಪ್ರದೇಶದಲ್ಲಿ ಭಯೋತ್ಪಾದಕರಿಗೆ ಆಪರೇಷನ್ ನಡೆಸುತ್ತಿದ್ದಾರೆ.